ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಹೇಗಿದ್ದೀರಾ? ಇವತ್ತಿನ ವಿಡಿಯೋ ಏನಂದರೆ, ನಾನು ಮೀಶೋದಲ್ಲಿ ಗಿಡಗಳನ್ನು ಆರ್ಡರ್ ಮಾಡಿದ್ದೆ. 4 ಗುಲಾಬಿ ರೋಜ್ 4 ರೋಜಸ್ ಅಂತ ನಿಮಗೂ ತೋರಿಸೋಣ ಅಂತ ಈ ವಿಡಿಯೋ ತೆಗಿತಾ ಇದ್ದೀನಿ ಫ್ರೆಂಡ್ಸ್. ಮತ್ತು ನೀವೇನಾದರೂ ಇದೇ ಥರ ಆರ್ಡರ್ ಮಾಡಿರ್ಬೋದು. ಆದರೆ ನಾನು ಆರ್ಡರ್ ಮಾಡಿದ್ದ ಗಿಡಗಳು ಹೇಗಿರುತ್ತೆ ಅಂತ ತೋರಿಸೋಣ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಅಡ್ಡಿಲ್ಲ ಫ್ರೆಂಡ್ಸ್, ಚೆನ್ನಾಗೇ ಇದ್ದಾವೆ. ಆದರೆ ಸ್ವಲ್ಪ ಎಲೆಗಳು ಅದೆಲ್ಲ ಬಾಡಿ ಹೋಗಿದೆ. ನಾನು ಈ ಥರ ಆರ್ಡರ್ ಮಾಡಿದ್ದಂಗೆ ನೀವೇ ಎಷ್ಟೋ ಜನ ಆರ್ಡರ್ ಮಾಡಿರ್ಬೋದು. ಅದಕ್ಕೆ ನಾನು ತೊಗೊಂಡಿದ್ದ ಗಿಡಗಳು ಹೇಗಿರುತ್ತೆ ಅಂತ ನಿಮಗೆ ತೋರಿಸೋಣ ಅಂತ ಅನ್ ಅನ್ಬಾಕ್ಸಿಂಗ್ ವಿಡಿಯೋ ತೆಗಿತಾ ಇದ್ದೀನಿ ಫ್ರೆಂಡ್ಸ್. ಪರವಾಗಿಲ್ಲ, ಒಂದೊಂದು ಕಡೆ ಬಾಡಿ ಹೋಗಿದ್ದೂ ನೋಡಿದ್ದೆ ನಾನು. ಆನ್ಲೈನ್ನಲ್ಲಿ ಈ ಥರ ಗಿಡಗಳು ತೊಗೊಂಡಿದ್ದು. ನಾವು ತೊಗೊಂಡಿದ್ದು ಗಿಡಗಳು ನೋಡಿದ್ರೆ ಪರವಾಗಿಲ್ಲ ಫ್ರೆಂಡ್ಸ್, ಚೆನ್ನಾಗೇ ಇದ್ದಾವೆ. ಆದರೆ ನೀರಿಲ್ಲದೆ ಆ ಥರ ಬಾಡಿ ಹೋಗಿರ್ಬೋದೇನೋ, ತುಂಬ ದೂರನಿಂದ ಬರ್ತಾವಲ್ಲ, ಹಾಗಾಗಿ ನೋಡೋಣ ಫ್ರೆಂಡ್ಸ್. ಅದು ಜೀವ ತುಂಬಿಕೊಂಡು ಹೂವು ಬಂದಮೇಲೆ ಹೇಗಿರುತ್ತೆ ಅಂತ ನೆಕ್ಸ್ಟ್ ಟೈಮ್ ಮತ್ತೆ ನಾನು ವಿಡಿಯೋ ತೆಗಿತೀನಿ. ಮತ್ತು ಈಗಂತೂ ಬದುಕಿದ್ರೆ ಸಾಕು ಅಂತ ಅನ್ಕೊತಾ ಇದ್ದೀನಿ. 4 ಗಿಡಗಳೇನೋ ಬಂದಿದ್ದಾವೆ. 4 ಗುಲಾಬಿ ಗಿಡನೇ, ಆದರೆ ಯಾವ ಥರ ಹೂವು ಏನೋ ಅವು ಬಂದು ಬೆಳೆದು ಹೂವು ಆಗಿದ ಮೇಲೆ ಗೊತ್ತಾಗುತ್ತೆ ಫ್ರೆಂಡ್ಸ್ ನಮಗೆ. ಗಿಡ ಏನೋ ಚೆನ್ನಾಗಿದ್ದಾವೆ, ಇದು ಎಲೆಗಳು ಉದುರ್ತಾ ಇದ್ದಾವೆ ಫ್ರೆಂಡ್ಸ್. ಮತ್ತು ಇದು ಬೇಸಿಗೆ ಕಾಲ ಅಲ್ಲ, ಗಿಡಗಳು ಬರುತ್ತಾವೋ ಎಲ್ಲೋ ಅಂತ. ನೀವು ಏನಾದರೂ ಗಿಡಗಳು ಆನ್ಲೈನಲ್ಲಿ ತೊಗೊಂಡಿದ್ರೆ ಕಾಮೆಂಟ್ ಮಾಡಿ ಫ್ರೆಂಡ್ಸ್. ನಿಮ್ಮದು ಗಿಡಗಳು ಹೇಗೆ ಬಂದವೋ ಏನೋ ಅಂತ. ಇದೇ ಥರ ಒಳ್ಳೆಯದಾಗಿ ಮತ್ತು ಇವು ಜೀವ ಉಟ್ಕೊಂಡು ಬಂದರೆ ನೆಕ್ಸ್ಟ್ ಟೈಮ್ ಮತ್ತೆ ತೊಗೊಳ್ಳೋಕ್ಕೆ ಇಂಟ್ರೆಸ್ಟ್ ಬರುತ್ತೆ, ಹೌದೋ ಅಲ್ವೋ? ನಮ್ಮ ಮಗು ನೋಡಿ ಫ್ರೆಂಡ್ಸ್, ಉದುರೋಗಿದ್ದ ಎಲೆಗಳೆಲ್ಲ ಗಿಡಕ್ಕೆ ಹಾಕ್ತಾ ಇದ್ದಾನೆ.